ನಮಸ್ತೆ ಎಲ್ಲರಿಗೂ. ನಾನಿವತ್ತು ಗೋಧಿ ಕಡಿಯ ಪಾಯಸವನ್ನು ಮಾಡ್ತಾಯಿದ್ದೇನೆ. ಇಂಗ್ಲೀಷ್ನಲ್ಲಿ ಹ್ಯಾರಿ ಸ್ಪ್ಲಿಟ್ ಅಂತ ಹೇಳ್ತಾರೆ. ಗೋಧಿ ಕಡಿ ಅಂದರೆ ಸಣ್ಣ ಸಣ್ಣ ಪೀಸ್ ಬರುತ್ತೆ ಗೋಧಿದು. ಪೌಡರ್ ಅಲ್ಲ, ಗೋಧಿದು ಕಡಿ. ಅದು ತುಂಬಾ ಚೆನ್ನಾಗಾಗುತ್ತೆ. ದೇವಸ್ಥಾನದಲ್ಲೆಲ್ಲ ಇದೇ ಸ್ಟೈಲಲ್ಲಿ ಪಾಯಸವನ್ನು ಮಾಡ್ತಾರೆ. ಇದು ನೋಡಿ, ಇಂಗ್ಲೀಷಲ್ಲಿ ಹ್ಯಾರಿ ಸ್ಪ್ಲಿಟ್ ಅಂತ ಹೇಳ್ತಾರೆ. ಇದು ನಾನು 1 ಗ್ಲಾಸ್ ಆಗುವಷ್ಟು ಗೋಧಿ ಕಡಿಯನ್ನು ತಗೊಂಡಿದ್ದೀನಿ. ಆಮೇಲೆ ಅದರಲ್ಲಿ ಏನಾದರೂ ಕಸ ಏನಾದರೂ ಇದೆಯಾ ಅಂತೇಳಿ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ನೋಡ್ತಾಯಿದ್ದೀನಿ ಒಂದು ಪ್ಲೇಟಿಗೆ ಹಾಕಿ. ಆಮೇಲೆ ಚೆನ್ನಾಗಿ 1-2-3 ಸಲ ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ಬೇಕು, ತೊಳಿಬೇಕು. ಈ ರೀತಿ ನೋಡಿ. ಈಗ ಒಂದು ಪಾತ್ರೆಗೆ ಹಾಕಿ ಅದನ್ನು 2-3 ಸಲ ಕ್ಲೀನ್ ಮಾಡಿ ತೊಳಿತಾ ಇದ್ದೀನಿ. ಆಮೇಲೆ ಈಗ ಬೇಯಲಿಕ್ಕೆ ಎಷ್ಟು ನೀರು ಬೇಕು ನೋಡಿ, ಅಷ್ಟು ನೀರು ಹಾಕಿ ಬೇಯಲಿಕ್ಕೆ ಇಡಬೇಕು. ತುಂಬ ಬೇಗನೆ ಬೇಯುತ್ತೆ, ಜಾಸ್ತಿ ಹೊತ್ತೇನು ತಗೊಳ್ಳೋದಿಲ್ಲ ಬೇಯಲಿಕ್ಕೆ. ಒಂದು 20 ನಿಮಿಷದೊಳಗೆ ಬೇಯುತ್ತೆ. ಕುಕ್ಕರಲ್ಲೆಲ್ಲ ಇಟ್ಟರೆ ತುಂಬ ಬೆಂದು ಹೋಗುತ್ತೆ. ಅದಕ್ಕೆ ನಾನು ಹೀಗೆ ಇಡ್ತಾಯಿದ್ದೀನಿ. ಆಮೇಲೆ 1-2 ಲವಂಗ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ 2 ಲವಂಗವನ್ನು ಬೇಯಬೇಕಾದ್ರೆ ಹಾಕ್ತಾಯಿದ್ದೀನಿ. ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಈಗ ನಾನು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಅದರ ಹಾಲನ್ನು ತೆಗಿತಾ ಇದ್ದೀನಿ, ತೆಂಗಿನಕಾಯಿ ತುರಿದ್ದು. ಅರ್ಧ ಗಡಿ ಆಗುವಷ್ಟು ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಅದರ ಹಾಲನ್ನು ತೆಗಿಬೇಕು. ಅದಕ್ಕೆ 1-2 ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಏಲಕ್ಕಿ, ಲವಂಗ ಎಲ್ಲ ಪಾಯಸಕ್ಕೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಈಗ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡಿದ್ದೀನಿ ನೋಡಿ. ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಆಮೇಲೆ ಈಗ ಒಂದು ಸೋಸಣಿಗೆ ತಗೊಂಡು ಹಾಲನ್ನು ಸೋಸ್ಕೊಳ್ಬೇಕು. ಆಮೇಲೆ 2-3 ಸಲ ಅದೇ ರೀತಿ ಮಿಕ್ಸಿಯಲ್ಲಿ ರುಬ್ಬಿ ಆಮೇಲೆ ಹಾಲು ತುಂಬ ಬರುತ್ತೆ. ತೆಳು ಹಾಲು ಮತ್ತು ದಪ್ಪ ಹಾಲು ಒಟ್ಟಿಗೆ ತೆಗೆದ್ರೆ ಆಯಿತು. ಈ ರೀತಿ ನೋಡಿ, ಹಿಂಡಿ ಮತ್ತು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಮತ್ತೆ ಸ್ವಲ್ಪ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀನಿ ನಾನು. 1-2-3 ಸಲ ಅದೇ ರೀತಿ ಹಾಲು ತೆಗೆದು ತುಂಬಾ ದಪ್ಪ ಹಾಲು ಮತ್ತು ತೆಳು ಹಾಲು ಒಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಈ ರೀತಿ ನೋಡಿ. ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀನಿ. ಮತ್ತು ಅದೇ ರೀತಿ ಸೇಮ್ ಈಗ ಹಾಲನ್ನು ತೆಗಿತಾ ಇದ್ದೀನಿ. ಪಾಯಸಕ್ಕೆ ತೆಂಗಿನ ಹಾಲು ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಇದ್ರ ರೀತಿ ಇಷ್ಟೇ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಫಸ್ಟ್ ಸಲ ನಾವು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ನೀರಾಗಿ ಸ್ವಲ್ಪ ರುಬ್ಬಿದರೆ ಸಾಕು ನೋಡಿ. ನಾನು 2-3 ಸಲ ಈ ರೀತಿ ರುಬ್ಬಿ ಹಾಲು ತೆಗ್ದಿದ್ದೀನಿ. ಇಷ್ಟ ಆಗಿದೆ. ಈ ಕಡೆ ಗೋಧಿ ಕಡಿ ಕೂಡ ಬೇಯ್ತಾ ಬಂತು ನೋಡಿ. ಈ ರೀತಿ ಅದು ಬೇಯುವಾಗ ಸ್ವಲ್ಪ ದೊಡ್ಡ ದೊಡ್ಡ ಅನ್ನ ಯಾವ್ದು ರೀತಿ ಬೇಯುತ್ತೆ ನೋಡಿ, ಅದೇ ರೀತಿ ದೊಡ್ಡ ದೊಡ್ಡ ಅನ್ನ ರೀತಿ ದೊಡ್ಡದಾಗುತ್ತೆ, ಮೆದುವಾಗುತ್ತೆ. ಇನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಟ್ಟೆ ನಾನು. ಈ ರೀತಿ ನೋಡಿ. ಆಮೇಲೆ ಈಗ ಬೆಲ್ಲವನ್ನು ಹಾಕ್ಕೊಳ್ಬೇಕು ಈ ಸಮಯದಲ್ಲಿ. ಈಗ ಬೆಂದ ಮೇಲೆ ಸಿಹಿಗೆ ನಿಮಗೆ ಎಷ್ಟು ಬೇಕು ಸಿಹಿ ನೋಡಿ ಹಾಕಿ. ಜಾಸ್ತಿ ಬೇಕಿದ್ರೆ ಜಾಸ್ತಿನೇ ಹಾಕ್ಬೋದು. ಸ್ವಲ್ಪ ಸಪ್ಪೆ ತಿನ್ನುವವರು ಸಪ್ಪೆಯನ್ನು ಮಾಡ್ಬೋದು. ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದೀಗ ಬೆಲ್ಲ ಚೆನ್ನಾಗಿ ಕರಗಬೇಕು. ಆಮೇಲೆ ತೆಂಗಿನಕಾಯಿ ಹಾಲು ನೋಡಿ ತೆಗೆದಿಟ್ಟಿದ್ದೀವಿ ನೋಡಿ, ಅದನ್ನೀಗ ಹಾಕಿಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಬೇಕಾದರೆ ನೀರು ತುಂಬ ದಪ್ಪ ಅಂತೇಳಿ ಇದ್ದರೆ ಸ್ವಲ್ಪ ನೀರು ಹಾಕಿ ಈ ಸಮಯದಲ್ಲಿ ನೀರು ಹಾಕ್ಬೋದು. ಆಮೇಲೆ ಅದು ಸ್ವಲ್ಪ ತಣ್ಣಗಾದ ಮೇಲೆ ಮತ್ತೆ ದಪ್ಪನೇ ಬರುತ್ತೆ ಅದು ಪಾಯಸ, ತೆಳು ಏನಾಗಲ್ಲ. ಬೇರೆ ಎಲ್ಲ ಪಾಯಸ ಆದರೆ ತೆಳು ಆಗುತ್ತೆ, ಇದು ದಪ್ಪ ಆಗುತ್ತೆ ಪಾಯಸ. ನೀರೆಷ್ಟು ನಿಮಗೆ ಬೇಕು ನೋಡಿ ಹಾಕ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಮತ್ತೆ ತೆಂಗಿನಕಾಯಿ ಹಾಲು ಜೊತೆ. ಈಗ ಒಂಚೂರು ತುಪ್ಪ ಹಾಕಿ 1-2 ಸ್ಪೂನಷ್ಟು ತುಪ್ಪ ಹಾಕಿ ಒಣ ದ್ರಾಕ್ಷಿಯನ್ನು ಹುರಿದುಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಬೇಕು ಒಣ ದ್ರಾಕ್ಷಿಯನ್ನು.
ಅದು ಹುರಿತಾ ಬರುವಾಗ ದ್ರಾಕ್ಷಿ ದೊಡ್ಡದಾಗುತ್ತೆ, ಅಲ್ಲಿವರೆಗೆ ಹುರಿಬೇಕು. ಈಗ ಸ್ವಲ್ಪ ಒಂದು ಚಮಚದಷ್ಟು ತುಪ್ಪವನ್ನು ಕೂಡ ಪಾಯಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಪಾಯಸ ಕುದಿ ಬರಬೇಕಾದ್ರೆ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ಈ ರೀತಿ ನೋಡಿ, ದ್ರಾಕ್ಷಿ ಫ್ರೈ ಆಗುವಾಗ ಅದು ಗೊತ್ತಾಗುತ್ತೆ, ಅದರಲ್ಲಿ ಚೇಂಜಸ್ ಗೊತ್ತಾಗುತ್ತೆ. ಅಲ್ಲಿವರೆಗೆ ಫ್ರೈ ಮಾಡಿಕೊಳ್ಬೇಕು. ತುಂಬಾ ಚೆನ್ನಾಗಾಗುತ್ತೆ. ಹೋಳಿಗೆಲ್ಲ ಇದ್ದರೆ ಹೋಳಿಗೆ ಜೊತೆ ತುಂಬಾ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಪಾಯಸ. ಆಮೇಲೆ ಈಗ ಹುರಿದಿರುವ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಪಾಯಸಕ್ಕೆ. ಅದರಲ್ಲಿರುವ ತುಪ್ಪವನ್ನು ಕೂಡ ಹಾಕ್ಬೋದು. ಆಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪಾಯಸ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಅದ್ರ ಜೊತೆ ಹೋಳಿಗೆ ಇದ್ರೆ ಅಂತೂ ತುಂಬಾ ತಿನ್ನಲಿಕ್ಕೆ ರುಚಿಯಾಗುತ್ತೆ. ಅದು ತಣ್ಣಗಾದ ಮೇಲೆ ಪಾಯಸ ಗಟ್ಟಿಯಾಗಿ ಬರುತ್ತೆ, ತೆಳ್ಳಗೆ ಏನಾಗೋದಿಲ್ಲ. ನೋಡಿ ಈ ರೀತಿ ಬಂದಿದೆ ನೋಡಿ. ಇದೇ ಟೆಂಪಲ್ ಸ್ಟೈಲಲ್ಲಿ ತುಂಬಾ ಟೇಸ್ಟಾಗಿ ಸುಲಭದಲ್ಲಿ ಮಾಡ್ಬೋದು. ಇದೇ ರೀತಿ ಒಳ್ಳೊಳ್ಳೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಯಾವ ಥರ ಆಗಿದೆ ಅಂತೇಳಿ ನೀವು ಕೂಡ ಟ್ರೈ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.